ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಬನ್ನಿ ಈ ದಿನ ನಾವು ಈ ಸುಡೋ ಬಿಸಿಲಿಗೆ ತಂಪಾದ ಬಾರ್ಲಿ ಗಂಜಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ 1 ಕಪ್ನಷ್ಟು ಬಾರ್ಲಿಯನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ ಇದು. ಹಾಗೆಯೇ ಇದುವರೆಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೋಡಿ, ಇದನ್ನು ನಾನು ಸಣ್ಣ ಕುಕ್ಕರಿಗೆ ಹಾಕ್ಕೊಂಡೆ, ಯಾಕಂದರೆ 1 ಕಪ್ ಅಲ್ವಾ, ಕ್ವಾಂಟಿಟಿ ಕಡಿಮೆ ಇದೆ. ಸೊ ಈಗ ಇದನ್ನು ನಾನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ. ವಾಶ್ ಮಾಡ್ಕೊಳ್ಳಿ 2-3 ಸತಿ. ಈಗ ಇದಕ್ಕೆ ಅದೇ ಕಪ್ನಲ್ಲಿ 3 ಕಪ್ ನೀರನ್ನು ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ, ಅದು ಸ್ಮೂತಾಗಿ ಬೇಯಬೇಕು. ನಾನಿಲ್ಲಿ 3 ಕಪ್ಪನ್ನು ಹಾಕಿಬಿಟ್ಟು ಅದನ್ನು ಬೇಯೋದಕ್ಕೆ ಇಡ್ತೀನಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಈಗ ಬೇಯುವಾಗಲೇ ನಾವು ಸ್ವಲ್ಪ ಉಪ್ಪನ್ನು ಅದಕ್ಕೆ ಸೇರಿಸ್ಕೊಳ್ತೀನಿ. ಈಗಲೇ ಉಪ್ಪಿನ ಜೊತೆ ಬೆಂದರೆ ಅದು ಟೇಸ್ಟಿಯಾಗಿರುತ್ತೆ. ನೋಡಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ. ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು 3-4 ಅಥವಾ 5 ವಿಷಲ್ ಹೊಡೆದ್ರೂ ಏನು ತೊಂದರೆ ಇಲ್ಲ. ನಾನಿಲ್ಲಿ 4 ವಿಷಲ್ನ ಹೊಡೆಸ್ಕೊಳ್ತಾ ಇದ್ದೀನಿ, ಲಿಡ್ ಕ್ಲೋಸ್ ಮಾಡಿ. ಓಕೆ, ಇದು ವಿಷಲ್ ಹೊಡೀಲಿ. ಅಲ್ಲಿ ತನಕ ನಾವು ಒಗ್ಗರಣೆಗೆ ಏನೇನು ಬೇಕಂತ ರೆಡಿ ಮಾಡ್ಕೊಂಬರೋಣ. ಒಗ್ಗರಣೆಗೆ ಕರಿಬೇವು, ಜೀರಿಗೆ, ಸಾಸಿವೆ, ಹಾಗೆಯೇ ಒಂದು ಸಣ್ಣ ಪೀಸ್ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಕ್ರಂಚಿಯಾಗಿರಲಿ ಅಂತೇಳಿ ಸೌತೆಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಹಾಫ್ ಸೌತೆಕಾಯಿನ ನಾನು ಅದಕ್ಕೆ ಹಾಕ್ತೀನಿ ಕೊನೆಯದಾಗಿ. ಹಾಗೆಯೇ ಅದ್ರ ಜೊತೆಗೆ ನಾವು ಈ ಗಂಜಿಗೆ ಸ್ವಲ್ಪ ಮೊಸರನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು 4-5 ಸ್ಪೂನ್ ಮೊಸರು ಸಹ ಯೂಸ್ ಮಾಡೋಣ. ನೋಡಿ, ಇಲ್ಲಿ ಇದು ಕುಕ್ಕರ್ 4 ವಿಷಲ್ ಹೊಡೆದು ಬೆಂದು ರೆಡಿಯಾಗಿದೆ. ಈಗ ಇದನ್ನು ಓಪನ್ ಮಾಡೋಣ. ಈಗ ನೀವು ಅದನ್ನು ಸ್ವಲ್ಪ ಎತ್ಕೊಂಡ್ಬಿಟ್ಟು ಚೆಕ್ ಮಾಡ್ಬೋದು, ಪ್ರೆಸ್ ಮಾಡಿ ಬೆಂದಿದೆಯೋ ಇಲ್ವೋ ಅಂತ. ನೋಡಿ, ಇಷ್ಟು ಸಾಕು. ಯಾಕಂದರೆ ಮತ್ತೆ ಸ್ವಲ್ಪ ನಾನು ಇದನ್ನ ಗ್ರೈಂಡ್ ಮಾಡ್ತೀನಿ. ಇಲ್ಲ ಅಂದರೆ ನೀವು ಗ್ರೈಂಡ್ ಮಾಡಲ್ಲ, ಹಾಗೇ ಮಾಡ್ತೀನಿ ಅಂದರೆ ನೀವೇನು ಮಾಡ್ಬೋದು, ಇನ್ನೊಂದು ಸ್ವಲ್ಪ ಜಾಸ್ತಿ ವಿಷಲ್ ಹೊಡೆಸ್ಬಿಟ್ಟು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ಳಿ. ನೋಡಿ, ನನಗೆ ಇಷ್ಟು ಬೆಂದಿದೆ, ಸಾಕಾಗುತ್ತೆ. ಓಕೆ, ಈಗ ಇದನ್ನು ನಾನು ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ಹ್ಯಾಂಡ್ ಬ್ಲೆಂಡರ್ನ ಯೂಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹಾಗೇ 2 ತುಂಡು ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಅದನ್ನ ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಮಿಕ್ಸಿ ಜಾರ್ನ ಯೂಸ್ ಮಾಡ್ಬೋದು. 1 ರೌಂಡ್ ತಿರ್ಸಿದ್ರೆ ಸಾಕು. ತರಿ ಆಗಿರಬೇಕು, ಪೂರ್ತಿ ಗಂಜಿ ಆಗಬಾರ್ದು. ಹಾಗೆ ನೀವು ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ತುಂಬ ಚೆನ್ನಾಗಿರುತ್ತೆ ಗಂಜಿಗೆ ಈ ಥರ ಗ್ರೈಂಡ್ ಮಾಡಿದ್ರೆ. ಈಗ ನೀವು ಅದಕ್ಕೆ ಮೊಸರು ಆ್ಯಡ್ ಮಾಡಿ. ನಾನಿಲ್ಲಿ 4-5 ಸ್ಪೂನ್ ಮೊಸರನ್ನು ಯೂಸ್ ಮಾಡ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ನೀವು ಮಾಡ್ಬೋದು, ಜಾಸ್ತಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಕಡಿಮೆಗಿಂತ ಜಾಸ್ತಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ಉಪ್ಪು ಸಹ ಚೆಕ್ ಮಾಡ್ಕೊಬೋದು. ಏನಾದರೂ ಕಮ್ಮಿ ಅನಿಸಿದ್ರೆ ನೀವು ಹಾಕೊಬೋದು ಉಪ್ಪನ್ನ ಈ ಸ್ಟೇಜಲ್ಲಿ. ಈಗ ನಾವು ಇಷ್ಟು ರೆಡಿ ಆದಮೇಲೆ ಈಗ ಒಗ್ಗರಣೆನ ರೆಡಿ ಮಾಡ್ಕೊಂಬರೋಣ, ಬನ್ನಿ. ಓಕೆ, ನಾನು ಸ್ವಲ್ಪ ಜಾಸ್ತಿ ಹಾಕ್ತೆ ಮೊಸರು. ನೋಡಿ, ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇಲ್ಲಿ ಕೊಕೊನಟ್ ಆಯಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆಯಿಲ್ ಕಾದ ನಂತರ ಸಾಸಿವೆನ ಹಾಕಿ, ಸಾಸಿವೆ ಸಿಡಿದ ನಂತರನೇ ನೀವು ಜೀರಿಗೆನ ಹಾಕಬೇಕು. ಒಗ್ಗರಣೆಗೆ ಏನೇನು ಐಟಮ್ ಇಟ್ಕೊಂಡಿದ್ವಲ್ಲ ಅದನ್ನು ಜೀರಿಗೆ ಹಾಕಿ ಈಗ ಒಂದೊಂದಾಗಿ ಎಲ್ಲವನ್ನು ಹಾಕೋದು. ಹಸಿಮೆಣಸಿನ್ಕಾಯಿ, ಶುಂಠಿ, ಹಾಗೆಯೇ ಕೊನೆಯದಾಗಿ ಕರಿಬೇವು ಹಾಕಿಬಿಟ್ಟು ಆಫ್ ಮಾಡಿಬಿಡಿ ಗ್ಯಾಸ್ನ. ಓಕೆ, ಆಫ್ ಮಾಡಿಬಿಟ್ಟು ಇದನ್ನು ಹೀಗೇ ಅದಕ್ಕೆ ಹಾಕ್ಬಿಟ್ಟು ಬಿಸಿ ಇರುವಾಗಲೇ ಒಗ್ಗರಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿನೂ ಸಹ ಇದಕ್ಕೆ ಹಾಕಿ. ಓಕೆ, ಮಿಕ್ಸ್ ಮಾಡಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಸೂಪರಾಗಿರುವಂತಹ ಬಾರ್ಲಿ ಗಂಜಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿದೆ. ನೀವೊಂದ್ಸಲ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೆ ಏನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ನನಗೆ ಕೇಳಿ, ನನಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಸೂಪರಾಗಿದೆ ಟೇಸ್ಟ್ ಅಂತ. ಒಂದು ಸಲ ಮಾಡ್ಕೊಂಡು ತಿಂದರೆ ಗೊತ್ತಾಗುತ್ತೆ ನಿಮಗೆ. ಇದರ ಬದಲಾಗಿ ಕುಸ್ಲಕ್ಕಿಲೂ ಸಹ ಇದನ್ನು ಮಾಡ್ಬೋದು, ಅದು ಸಹ ಟೇಸ್ಟಿಯಾಗಿರುತ್ತೆ. ಓಕೆ, ಮುಂದಿನ ಒಂದು ವೀಡಿಯೋದಾಗ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.